ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಸ್ಪೆಷಲ್ ವಿಡಿಯೋ ಅಂದರೆ ಈ ನನ್ನ ವಿಡಿಯೋ ನೋಡ್ತಾ ಇದ್ರಿ ಅವರಿಗೆ ಸ್ವಲ್ಪ ಇದು ಅವ್ರು ನೋಡ್ತಾರೆ. ಇದು ಟೆಕ್ನಿಕಲ್ ವಿಡಿಯೋ, ಸೊ ತೋರಿಸ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಎಲ್ಲಿದ್ದೀನಿ ಅಂದರೆ ಒಂದು ಫ್ಲಾಟಲ್ಲಿ ಇದ್ದೀನಿ. ಫ್ಲಾಟಲ್ಲಿ ಕೆಲಸ ಬಂದಿತ್ತು. ನಾನು ಏನು ಕೆಲಸ ಮಾಡ್ತೀವಿ ಇವತ್ತು ಎಲ್ರಿಗೂ ಗೊತ್ತಾಗುತ್ತೆ. ಆ ಕೆಲಸನ ಇವಾಗ ಕಂಪ್ಲೀಟ್ ಮಾಡಾಯಿತು. ಬಂದಿದ್ದೆ 2 ಗಂಟೆಗೆ, ಇವಾಗೆಲ್ಲ ಕಂಪ್ಲೀಟ್ ಮಾಡಾಯಿತು. ತೋರಿಸ್ತೇವೆ ಏನೇನು ಕೆಲಸ ಮಾಡಿದ್ದೀನಿ ಅಂತೇಳಿ. ಸೊ ಲೆಟ್ಸ್ ಗೋ. ನೋಡಿ, ಫ್ಲಾಟ್ ಇನ್ನೂ ಕೆಲಸ ನಡೀತಾ ಇದೆ. ಫಸ್ಟ್ ಮಾಡಿದ್ದೆ ಪಿ ವೈರಿಂಗು. ಈ ಸೆಂಟ್ರಲ್ಲಿ ಪಿ ವೈರಿಂಗ್ ಬರುತ್ತೆ. ಇಲ್ಲಿಂದ ವೈರ್ ಎಳೆದೆ, ಆ ಪಾಯಿಂಟಿಂದ ಬಂದು ಅಲ್ಲಿಗೆ ಬಂತು. ಮತ್ತು ಇನ್ನೊಂದು ಪಾಯಿಂಟ್ ಹೇಳಿದೆ, ಅಲ್ಲಿಂದ ಇವಾಗ ಇಲ್ಲಿಗೆ ಬಂದು ಇಲ್ಲಿ ಒಂದು ಪಾಯಿಂಟ್ ಎಳೆದು ಬಿಟ್ಟಿದ್ದೀನಿ. ಇದು ಫ್ಯಾನ್ದು ಒಂದು ಹುಕ್ ಹಾಕಿದೆ, ಅಲ್ಲಿಂದ ಇಲ್ಲಿ ವೈರ್ ಎಳೆದು ಆ ಸೈಡಲ್ಲಿ ಸ್ವಲ್ಪ ವುಡ್ ಬರುತ್ತೆ. ವುಡ್ಡಲ್ಲಿ ಲೈಟ್ಸ್ ಬರುತ್ತೆ, ಸ್ಪಾಟ್ ಲೈಟು. ಆ ವುಡ್ಡಲ್ಲಿ ಆ ಕಡೆ ಮತ್ತು ಈ ಕಡೆ ಸೆಂಟ್ರಲ್ಲಿ ಮತ್ತು ಇದು ಬರುತ್ತೆ, ಯಾವುದಪ್ಪ ಸ್ಟ್ರಿಪ್ ಲೈಟ್. ಸೊ ಸ್ಟ್ರಿಪ್ ಬರುತ್ತೆ ಅಲ್ಲಿ, ಇದು ಪ್ಯಾಕ್ ಆಗುತ್ತೆ. ಇದು ಒಂದು ಬೆಡ್ರೂಮ್ ಕೆಲಸ. ಇದು ಇನ್ನೊಂದು ಬೆಡ್ರೂಮು. ಫಸ್ಟ್ ಪಿಯಲ್ಲಿ ಏನೇನು ಮಾಡಿದ್ದೀನಿ ತೋರಿಸ್ಬಿಡ್ತೀನಿ, ಆಮೇಲೆ ಎಕ್ಸ್ಟ್ರಾ ವೈರಿಂಗ್ ತೋರಿಸ್ತೀನಿ. ಈ ಸೈಡಲ್ಲಿ ವೈರ್ ಬರುತ್ತೆ, ಲೈಟ್ ಬರುತ್ತೆ, 2 ಸ್ಪಾಟ್ ಲೈಟು. ಇಲ್ಲಿ 2 ಸ್ಪಾಟ್ ಲೈಟು, ಆ ಸೈಡ್ 2 ಸ್ಪಾಟ್ ಲೈಟು. ಇಲ್ಲಿ ಸೆಂಟ್ರಲ್ಲಿ ಸ್ಟ್ರಿಪ್ ಲೈಟ್ ಬರುತ್ತೆ, ಈ ಕಡೆ ಮತ್ತು ಈ ಕಡೆ. ಸೊ ಇಲ್ಲಿ ಫ್ಯಾನ್ಗೊಂದು ಹುಕ್ ಹಾಕಿದ್ದೀನಿ. ಇದೆಲ್ಲ ಮುಚ್ಕೊಂಡು ಹೋಗುತ್ತೆ ಪಿಯಲ್ಲಿ. ಈ ಸೆಂಟ್ರ್ ಪಾಯಿಂಟಿಂದ ಸೀದಾ ಈ ಪಾಯಿಂಟಿಗೆ ಎಳ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಳೆದಾಕಿದ್ದೀನಿ. ಎಷ್ಟು ಪಾಯಿಂಟ್ ಎಳೆದೀನಪ್ಪ ಅಂದರೆ 2 ಪಾಯಿಂಟ್ ಎಳೆದಿದ್ದೀನಿ. ಇದು 2 ಪಾಯಿಂಟ್ ಎಳೆದಿದ್ದೀನಿ. 1 ಪಾಯಿಂಟ್ ಅಲ್ಲಿದೆ ಯೂಸ್ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಸೊ ಫ್ರೆಂಡ್ಸ್, ಇದು ಇನ್ನೊಂದು ಬೆಡ್ರೂಮು. ಇದು ಚಿಲ್ಡ್ರನ್ ಬೆಡ್ರೂಮು, ಮಕ್ಕಳ ಬೆಡ್ರೂಮು. ಈ ಥರ ಇದೆ ನೋಡಿ ಪಿ. ಅಲ್ಲಿಂದ ಸೀದಾ ಶಿಫ್ಟ್ ಆದರೆ ಹಾಲಲ್ಲಿ ಈ ಸುತ್ತು ಲೈಟ್ ಬರುತ್ತೆ. ಈ ಸುತ್ತು ಲೈಟ್ ಫುಲ್ ಎಲ್ಲ ಫಾಲ್ ಸೀಲಿಂಗ್ ಲೈಟು. ಇಲ್ಲೊಂದಿದೆ, ಮಾರ್ಕ್ ಮಾಡಿ ಬಿಟ್ಟಿದ್ದಾರೆ, ಇಲ್ಲಿ ಬರುತ್ತೆ ಲೈಟು. ಇದು ಆಮೇಲೆ ವೈರಿಂಗ್ ಮಾಡಬೇಕು. ಈ ಸೆಂಟ್ರಲ್ಲಿ ಒಂದು ಲೈಟ್ ಬರುತ್ತೆ ಇಲ್ಲಿ, ಅದಕ್ಕೋಸ್ಕರ ಅಲ್ಲಿ ಬಿಟ್ಟಿದ್ದೀನಿ ವೈರು. ಇವಾಗ ಆ ಪಾಯಿಂಟಿಂದ ಎಳೆದು ನೋಡಿ, ಎಲ್ಲಿದೆ ಆ ಪಾಯಿಂಟಿಂದ ಎಳೆದು ಆ ಪಾಯಿಂಟ್ ಎಳ್ಕೊಂಡು ಅಲ್ಲಿಂದ ಸೆಂಟ್ರಿಗೆ ತಗೊಂಬಂದಿನಿ ಇಲ್ಲಿಗೆ. ಇಲ್ಲಿಂದ ಮತ್ತು ಹಿಂಗೆ ಬಂದು ಇಲ್ಲಿ ಎಳೆದಿದ್ದೀನಿ. ಇಲ್ಲಿ ಸ್ವಲ್ಪ ಗೋಡೆ ಹೊಡೆದಾಕಿ ಮೇಲೆ ರೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಪಾಯಿಂಟ್ ಬಿಟ್ಟಿದ್ದೀನಿ, ಒಂದು ಸ್ಟ್ರಿಪ್ಗೆ, ಒಂದು ಈ ಸೆಂಟ್ರಲ್ಲಿ ಲೈಟ್ ಬರುತ್ತೆ. ಸೊ ಅದಕ್ಕೆ ಇದೆಲ್ಲ ಫಾಲ್ ಸೀಲಿಂಗ್ ಲೈಟು. ಇಲ್ಲಿ ಬಂದರೆ ದೇವರ ಮನೆ. ಇಲ್ಲಿ 3 ಪಾಯಿಂಟ್ ಬೇಕಂದಿದ್ರು. ಸೊ ಅದಕ್ಕೋಸ್ಕರ 3 ಪಾಯಿಂಟ್, 1, 2 ಮತ್ತೊಂದು 3, ಈ 3 ಪಾಯಿಂಟ್ ಎಳೆದಿದ್ದೀನಿ. ಈ 3 ಪಾಯಿಂಟ್ ಏನಕ್ಕಪ್ಪ, ದೇವ್ರ ಮನೆ ಇಲ್ಲಿ ಬರುತ್ತೆ. ಹಿಂದ್ಗಡೆ ಓಮ್ ಅಂತ ಇದು ಬರುತ್ತೆ, ಒಂದು ಸ್ಟಿಕ್ಕರ್. ಅದ್ರ ಹಿಂದ್ಗಡೆ ಸ್ಟ್ರಿಪ್ ಲೈಟು, ಸೆಂಟ್ರಲ್ಲಿ ಒಂದು ಲೈಟು, ಮತ್ತು ಆ ಕಡೆ ಈ ಕಡೆ ಒಂದೊಂದು ಫಾಲ್ ಸೀಲಿಂಗ್ ಲೈಟು. ಸೊ ಇದಿಷ್ಟು ಫಾಲ್ ಸೀಲಿಂಗ್ ಎಲ್ಲ ವೈರಿಂಗ್ ಆಗಿದೆ. ಇವಾಗ ಒಬ್ಬನೇ ಎಲ್ಲ ಎಳೆದಾಕಿಬಿಟ್ಟಿದ್ದೀನಿ. ಇವಾಗ ಏನಪ್ಪ ಅಂದರೆ ಮೇನ್ ಚೀಸು ಇಲ್ಲಿ ನೋಡಿ, ಹೊಡೆದಾಕಿದ್ದೀನಿ ಗೋಡೆನ. ಪಾಯಿಂಟ್ ಶಿಫ್ಟ್ ಮಾಡಿದ್ದೀನಿ. ಇಲ್ಲೇ ಕಬೋರ್ಡ್ ಬರುತ್ತೆ. ಈ ಕಬೋರ್ಡ್ಗೆ ಅದು ಸ್ವಿಚ್ ಆಫ್ ಆನ್ ಆಗಲ್ಲ ನನ್ನ ಉದ್ದೇಶಕ್ಕೆ ಅವ್ರು ಪಾಯಿಂಟ್ ಶಿಫ್ಟ್ ಮಾಡೋಕ್ಕೆ ಹೇಳಿದ್ರು. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಇದೆಲ್ಲ ಗೋಡೆ ಹೊಡೆದಾಕಿ ಇಲ್ಲಿಗೆ ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಿಚನಲ್ಲಿ ಐತಿ. ಸೊ ಇದು ಕಿಚನಲ್ಲಿ ಅವ್ರಿಗೆ ಅಕ್ವಾಗಾರ್ಡಿಗೆ ಒಂದು ಪಾಯಿಂಟ್ ಬೇಕಾಗಿತ್ತು, ಅದು ಇಲ್ಲಿತ್ತು. ಅಕ್ವಾಗಾರ್ಡ್ ಇದು ಕುಂದಿರೋದು ಇಲ್ಲಿ ಕುಂದಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹತ್ರ ಬೇಕಂದ್ರೆ ನೋಡಿ, ಅಲ್ಲಿಂದ ಹೊಡೆದಾಕಿದ್ದೀನಿ ಗೋಡೆನ. ಅಲ್ಲಿಂದ ಗೋಡೆ ಹೊಡೆದಾಕಿ ಇಲ್ಲಿಗೆ ಒಂದು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದು ಅಕ್ವಾಗಾರ್ಡ್. ಸೊ ಇಷ್ಟಿದೆ ಸ್ನೇಹಿತರೆ ಇವತ್ತಿನ ಕೆಲಸ. ಬೇರೆ ಕಡೆ ಹೋಗಿದ್ದೆ, ಅಲ್ಲಿ ಮಾಡ್ಕೊಂಡು ಬಂದೆ. ಇದು 2 ಗಂಟೆ ಮೇಲೆ ಬಂದು ಇಷ್ಟೆಲ್ಲ ಮಾಡಿ ಹಾಕಿದ್ದೀನಿ ಕೆಲಸ. ಇದು ಪೇಂಟ್ ಆದಮೇಲೆ ಇನ್ನು ಕೆಲಸ ಇರೋದು ನಂದು. ಇನ್ನೂ 1-2 ಡೇಸ್ ಇದೆ. 2 ದಿವಸದ ಕೆಲಸ ಐತಿ. ಈ ಪೇಂಟ್ ಆದಮೇಲೆ ನನ್ನ ಕೆಲಸ ಇರೋದು. ಅಲ್ಲಿವರೆಗೆ ಈ ಮನೆಯಲ್ಲಿ ನಂದು ಕೆಲಸ ಇವಾಗ ಮುಕ್ತಾಯವಾಗಿದೆ. ನೋಡಿದ್ರಲ್ಲ, ಬೆಂಗಳೂರಲ್ಲಿರೋದು ಅಷ್ಟು ಈಸಿ ಅಲ್ಲ.
ಮಾಡ್ಬೇಕು, ಕೆಲಸ ಮಾಡಬೇಕು. ಕೆಲಸ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕ್ಕೊಂಡು ಕಷ್ಟ ಇದ್ದ ಜೀವನ. ಯಾರ ಕಷ್ಟನ ಮೆಟ್ಟಿ ನಿಲ್ತಾರೋ ಅವರು ಬೆಂಗಳೂರಲ್ಲಿ ಬದುಕೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಮನೆ ಕಡೆ ಹೋಯ್ತಾ ಇರೋದು. ಎಷ್ಟೊಂದು ಕಷ್ಟ ಅಂದರೆ ನಿಮಗೆ ಹೇಳ್ಬಾರ್ದು. ನಂದು ಇಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ, ಕೈ ಪೇನಿದೆ, ಆದರೂ ಮಾಡ್ಬೇಕು ಕೆಲಸ. ಕುಂತ್ರೆ ಏನೂ ಇಲ್ಲ, ಲಾಸು. ಅರ್ಥ ಆಯ್ತಲ್ಲ? ಸೊ ಅದಕ್ಕೋಸ್ಕರ ಕೆಲಸ ಮಾಡಲೇಬೇಕು. ನೋಡಿ, ನನ್ನ ಅವತಾರ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಇದ್ದೀನಿ. ನಾನೆಲ್ಲ ಗೋಡೆ ಹೊಡೆದು ಎಲ್ಲ ನೋಡಿ, ಗೋಡೆ ಹೊಡೆದಾಕಿ ಎಲ್ಲ ಫುಲ್ಲು ಡಸ್ಟ್ ಎದ್ದಿದ್ದೀನಿ. ಹೇಳಿದ್ನಲ್ಲ ಫ್ರೆಂಡ್ಸ್, ಬೆಂಗಳೂರಲ್ಲಿ ಕೆಲಸ ಮಾಡಲೇಬೇಕು. ಹೆಂಡ್ತಿ ಮಕ್ಕಳು ಸಾಕ್ಕೊಂಡು ಅವ್ರನ್ನ ಸ್ಕೂಲಿಗೆ ಕಳಿಸಿ ಮನೆ ಜವಾಬ್ದಾರಿಯಲ್ಲಿ ನೋಡ್ಕೊಂಡು ರೇಷನ್ಗೆ, ಅಯ್ಯೋ ಕಷ್ಟ ಇದೆ. ಒಬ್ಬೊಬ್ರು ಹೇಳ್ತವ್ರೆ, ಏನಪ್ಪ ನೀನು ಬೆಂಗಳೂರಲ್ಲಿದೆಯಾ, ಆರಾಮಾಗಿದೆಯಾ? ಚಾನ್ಸೇ ಇಲ್ಲ. ಆರಾಮಾಗಿರೋರು ಯಾರು? ಫುಲ್ಲೆಲ್ಲ ಐ ಟಿಯಲ್ಲಿ ಇರ್ತಾರಲ್ಲ, ಅವ್ರು ಆರಾಮಿರ್ತಾರೆ. ಅವ್ರವ್ರ ಕಷ್ಟನ ಅವ್ರಿಗೆ ಗೊತ್ತಿರುತ್ತೆ. ಫುಲ್ ಮ್ಯಾನೇಜರ್ದು ಎಲ್ಲ ಅವ್ರಿಗೆ ಟಾರ್ಚರ್ ಇರುತ್ತೆ, ಯಾರಿಗೆ ಇರೋಲ್ಲ ಅಂತಲ್ಲ. ಬಟ್ ನಾನು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೀನಿ. ಫ್ರೀ ಟೈಮಲ್ಲಿ ಬಂದು ಈ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಫ್ರೀ ಟೈಮಲ್ಲಿ ನೈಟ್ ಡ್ಯೂಟಿ ಇದ್ದರೆ ನೈಟ್ ಅಲ್ಲಿ ಕೆಲಸ ಮಾಡ್ತೀನಿ, ಡೇದಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತೀನಿ. ಇವತ್ತು ಬೆಳಿಗ್ಗೆ ಒಂದು ಹೋಗಿದ್ದೆ, ಅದು ತೋರ್ಸೋಕ್ಕೆಲ್ಲ. ಅಲ್ಲಿ ಒಂದು 2 ಎಕ್ಸಾಸ್ಟ್ ಫ್ಯಾನು ಅದು ಇದೇ ಥರ ವೈರಿಂಗ್ ಎಲ್ಲ ಮಾಡಿ ಬಂದಿದ್ದೀನಿ. ಬೆಳಿಗ್ಗೆ ಹೋಗಿ 2 ಗಂಟೆಗೆ ಬಂದು 2 ಗಂಟೆಗೆ ಊಟ ಎಲ್ಲ ಮಾಡ್ಕೊಂಡು ಇವಾಗ ಇಲ್ಲಿ ಬಂದು ಕೆಲಸ ಮುಗಿಸಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಒಬ್ರಿಗೆ ಇಷ್ಟ ಆಗ್ಬೋದು, ಒಬ್ರಿಗೆ ಇಷ್ಟ ಆಗೋಲ್ಲ. ಸೊ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಮಸ್ಕಾರ.